ಹಬ್ಬದ ದಿನದಂದು ಶಿವನ ಪೂಜೆ ಮಾಡುವುದು ಎಷ್ಟು ಮುಖ್ಯವೋ, ಶಿವನ ಪರಮ ಭಕ್ತನಾದ ಬೇಡರ ಕಣ್ಣಪ್ಪನನ್ನ ಪೂಜಿಸುವುದು ಅಷ್ಟೇ ಮುಖ್ಯವಾಗಿದೆ. ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿಯಲ್ಲಿ ಪುರಾತನ ಕಾಲವಾದ ಬೇಡರ ಕಣ್ಣಪ್ಪ ದೇವಾಲಯವಿದ್ದು, ಶಿವರಾತ್ರಿಯ ಹಬ್ಬದ ದಿನದಂದು ವಿಶೇಷ ಪೂಜೆ, ಪುನಸ್ಕಾರ, ಮೆರವಣಿಗೆ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಅಂದು ನಡೆಯುತ್ತವೆ. ಬೇಡರ ಕಣ್ಣಪ್ಪ ಶಿವನನ್ನೇ ಮೆಚ್ಚಿಸಿದ ಪರಮ ಭಕ್ತನಾಗಿದ್ದು, ಶಿವರಾತ್ರಿಯ ಹಬ್ಬದ ದಿನದಂದು ಕಣ್ಣಪ್ಪನನ್ನ ಪೂಜಿಸುವುದು ಸಹ ಶ್ರೇಷ್ಠವೆಂದು ಭಾವಿಸಬೇಕಿದೆ. ಹಿರಿಯ ಸಾಹಿತಿಗಳಾದ ಎಚ್.ಕೆ. ನರಸಿಂಹಮೂರ್ತಿರವರು ಮಾತನಾಡಿ ಬೇಡರ ಕಣ್ಣಪ್ಪನ ದೈವತ್ವದ ಬಗ್ಗೆ ವಿವರಣೆ ನೀಡಿದ್ದಾರೆ. ಕರ್ನಾಟಕದ ಕಲ್ಪತರು ನಾಡು ರಾಜಮನೆತನಗಳಲ್ಲಿ ಗುಬ್ಬಿ ಹೊಸಹಳ್ಳಿ ಸಂಸ್ಥಾನ 33 ಹಳ್ಳಿಗಳ ಆಡಳಿತ ವ್ಯಾಪ್ತಿಯನ್ನು ಹೊಂದಿದ್ದು, ಪ್ರಸಿದ್ಧವಾದ ಹಿನ್ನೆಲೆಯನ್ನು ಹೊಂದಿರುವಂತಹ ಸ್ಥಳ. ಇಲ್ಲಿ ಪ್ರಾಚೀನವಾದ ದೇವಸ್ಥಾನಗಳು ವೀರಭದ್ರ ಸ್ವಾಮಿ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ಹಾಗೆಯೇ ಬೇಡರ ಕಣ್ಣಪ್ಪ ದೇವಸ್ಥಾನ ಬಹಳ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಪ್ರತಿ ವರ್ಷ ಮಹಾಶಿವರಾತ್ರಿ ದಿವಸ ಇಲ್ಲಿ ಅಭಿಷೇಕ, ಅಲಂಕಾರ, ಪೂಜೆ, ಉತ್ಸವ ಎಲ್ಲವೂ ಕೂಡ ವಿಜೃಂಭಣೆಯಿಂದ ನಡೀತದೆ. ಇಲ್ಲಿ ವಾಲ್ಮೀಕಿ ನಾಯಕ ಜನಾಂಗದ ಭಕ್ತರು ಇದರ ಪೂಜಾ ವಿಧಾನವನ್ನು ಪರಂಪರೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ. ಇದರ ಹಿನ್ನೆಲೆ ಏನು ಅಂತ ಅಂದರೆ, ಭಾಳ ಹಿಂದೆ ಇಲ್ಲಿ ಬುಡಕಟ್ಟು ಸಮುದಾಯದವರು ವಾಸಿಸ್ತಾ ಇದ್ರು ಅನ್ನುವುದರ ಸಂಕೇತ ಮಾತ್ರ ಅಲ್ಲ, ಈ ರಾಜಮನೆತನಕ್ಕೆ ಹಿನ್ನೆಲೆಯಾಗಿ ಈ ಪ್ರದೇಶಕ್ಕೆ ವಿಜಯನಗರದ ಸಾಮ್ರಾಜ್ಯದ ವೈಭವದ ಕಾಲದಲ್ಲಿ ಈ ಭಾಗಕ್ಕೆ ಬಂದಂತಹ ಜನರು ಇಲ್ಲಿ ತಮ್ಮ ಮೂಲ ಕುಲದೇವರಾದಂತಹ ಬೇಡರ ಕಣ್ಣಪ್ಪನನ್ನು ಆರಾಧ್ಯ ದೈವವನ್ನಾಗಿ ಅವಲಂಬಿಸಿಕೊಂಡು ತಮ್ಮ ಮೂಲ ವೃತ್ತಿಗಳನ್ನು ನಿಭಾಯಿಸಿಕೊಂಡು ತಮ್ಮ ಪರಂಪರೆಯನ್ನು ಅಂದಿನಿಂದ ಇಂದಿನವರೆಗೂ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ. ಶಿವನನ್ನು ತನ್ನ ಭಕ್ತಿಯಿಂದ ಮೆಚ್ಚಿಸ್ಕೊಂಡ ಇಡೀ ಲೋಕಕ್ಕೆಲ್ಲನ ಶಿವ ಕಣ್ಣುಗಳನ್ನು ಕೊಟ್ಟರೆ ಆ ಪರಶಿವನಿಗೇನೆ ಕಣ್ಣನ್ನು ಕೊಟ್ಟಂಥವನು ಈ ಭಕ್ತ ಬೇಡರ ಕಣ್ಣಪ್ಪ. ಇವನು ತನ್ನ ಭಕ್ತಿಯಿಂದಲೇ ಪರಶಿವನನ್ನು ಒಲಿಸ್ಕೊಂಡದ್ದನ್ನು ಲೋಕ ಎಲ್ಲ ತಿಳಿದಿರುವಂತಹ ಸಂಗತಿಯಾಗಿದೆ. ಅದರ ಜೊತೆಯಲ್ಲೇನೇನೆ ತಾನು ಬೇಟೆಗೋಸ್ಕರವಾಗಿ ಮರವನ್ನು ಹತ್ತಿ ಕುಳಿತಿದ್ದಾಗ ಆ ಮರ ಬಿಲ್ವ ಮರ ಅಂತ ಅವನಿಗೂ ಕೂಡ ಗೊತ್ತಿಲ್ಲ. ಕೆಳಗಡೆ ಇರುವಂತಹ ಕಲ್ಲಿನ ರೂಪದ ಶಿವ ಲಿಂಗ ಅದು ದೈವ ಅಂತಲೂ ಕೂಡ ಗೊತ್ತಿಲ್ಲ. ತಾನು ನಿದ್ರೆಯಿಂದ ಎಚ್ಚೆತ್ತಿರಬೇಕಾದ್ರೆ, ಬೇಟೆಯನ್ನು ಯಶಸ್ವಿಯಾಗಿ ನಡೆಸಬೇಕಾದ್ರೆ ಎಚ್ಚರವಾಗಿರಬೇಕು ಅನ್ನೋ ಒಂದೇ ಉದ್ದೇಶದಿಂದನ ಆ ಗಿಡದ ಪತ್ರೆಗಳನ್ನು ಒಂದೊಂದೇ ತೆಗೆದು ಕೆಳಗಡೆ ಹಾಕ್ತಾ ಇದ್ದ. ಅವನಿಗೆ ಗೊತ್ತಿಲ್ಲದಂತೆಯೇ ಪರಶಿವನಾದಂತಹ ಶಿವಲಿಂಗದ ಮೇಲೆ ಅದು ಬೀಳ್ತಾ ಇತ್ತು. ಅದು ಬೆಳಗಾಗೋದ್ರೊಳಗಡೆ ಗೊತ್ತಾಯಿತು ಆ ಪರಶಿವನಿಗೆ ತನ್ನ ನೈಜ ಭಕ್ತ ಯಾರು ಅಂತ. ಅಂದರೆ ಆ ಇಡೀ ಶಿವರಾತ್ರಿ ಯಾರು ಧ್ಯಾನ ಮಾಡ್ತಾರೆಯೋ ಆ ಪುಣ್ಯದ ಫಲ ಕೇವಲ ಭಕ್ತರಿಗೆ ಮಾತ್ರ ಅಲ್ಲ, ಬೇಡರ ಕಣ್ಣಪ್ಪನಿಗೆ ಮಾತ್ರ ಅಲ್ಲ, ಆ ಪರಶಿವನಿಂದ ನಮಗೆ ಸಿಕ್ಕಿರುವಂತಹ ಪ್ರಮುಖವಾದ ಫಲ ಅಂತ ಭಾವಿಸ್ತಾರೆ. ಕೆಎಸ್ಆರ್ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ಸ್ ನಮ್ಮಲ್ಲಿ ಎಲ್ಲಾ ರೀತಿಯ ಪಿವಿಸಿ ಪೈಪುಗಳು, ಕೇಸಿಂಗ್ ಪೈಪುಗಳು, ಎಲ್ಲಾ ರೀತಿಯ ಫಿಟ್ಟಿಂಗ್ ಐಟಮ್ಸ್, 3 ಫೇಸ್ ಮೋಟಾರ್ಸ್, ಸಂಪ್ ಮೋಟಾರ್ಸ್ ಹಾಗೂ ಉತ್ತಮ ಗುಣಮಟ್ಟದ ಸಿಮೆಂಟ್, ಕಬ್ಬಿಣ, ಸಿಪಿವಿಸಿ ಪೈಪುಗಳು, ಡ್ರಿಪ್ ಐಟಮ್ಗಳು, ಕೇಬಲ್ಗಳು, ಡ್ರಮ್ಗಳು, ಎಲೆಕ್ಟ್ರಾನಿಕ್ ಬಿಡಿಭಾಗಗಳು ಹಾಗೂ ರೈತರಿಗೆ ಬೇಕಾದ ಎಲ್ಲಾ ರೀತಿಯ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಗಳು ನಮ್ಮಲ್ಲಿ ದೊರೆಯುತ್ತವೆ. ಇನ್ನೇಕೆ ತಡ, ಕೂಡಲೇ ಭೇಟಿ ನೀಡಿ. ಕೆಎಸ್ಆರ್ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ಸ್, ಬೆಸ್ಕಾಂ ಆಪೋಸಿಟ್, ತೋಟಸಾಗರ ಗೇಟ್ ಬಳಿ, ಸಿಎಸ್ಪುರ ರಸ್ತೆ, ಗುಬ್ಬಿ. ದೂರವಾಣಿ ಸಂಖ್ಯೆ 9480479259.